2.4 ಕಿಲೋಮೀಟರ್ಸ್ ಇದೆ ಬೋಳಿ ಮಗನೇ. ಸೊ ಡೇ 16ಗೆ ಸ್ವಾಗತ. ಎರಡು ಆರ್ಡ್ರ್ ತೊಗೊಂಡಿದ್ದೀವಿ. ಸೊ ತೊಗೊಂಡಿದ್ದೀವಿ ಅಂತಂದರೆ ಪಿಕ್ ಮಾಡ್ಕೊಂಡಿಲ್ಲ, ಆರ್ಡ್ರ್ ಬಂದೈತೆ. ಹೇಗೆ ಬಂದು R15 ರಿವ್ಯೂ ವಿಡಿಯೋ ಮಾಡ್ತಾಯಿದ್ದ. ಸೊ ಇದರಲ್ಲೇ ವಿಡಿಯೋ ಮಾಡ್ತಾಯಿದ್ವಿ. ಸೊ ಆ್ಯಂಗಲ್ ಬಂದು ಸೂಪರ್ ವ್ಯೂನಲ್ಲಿಲ್ಲ, ನ್ಯಾರೋದಲ್ಲಿದೆ. ಸೂಪರ್ ವ್ಯೂಗೆ ಚೇಂಜ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಅದೇ ಹೇಳ್ತಾ ಇದ್ನಲ್ಲ, ವೀಡಿಯೋ ಮಾಡೋಕ್ಕೆ ಬಂದಿದ್ವಿ. ಅವಾಗೇ ನನ್ನ ಟೈಮ್ ಆಗಿಬಿಟ್ಟಿತ್ತು. ಇವಾಗ ಟೈಮ್ ಎಷ್ಟು ಅಂತಂದರೆ 12:30 ಆಗ್ತೈತೆ. 12 ಗಂಟೆಗೆ 12 ಕಾಲ ಅಷ್ಟೊತ್ತಿಗೆ ನಾವು ಲಾಗಿನ್ ಮಾಡಬೇಕು. ಯಾಕಂದರೆ ನಮ್ಮ ಇನ್ಸೆಂಟಿವ್ ಬರಬೇಕಂದ್ರೆ ಲಾಗಿನ್ ಅವರ್ಸ್ ಪಕ್ಕಾ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ 12 ಗಂಟೆ ಒಳಗಡೆ ಆನ್ ಮಾಡಿಬಿಟ್ಟು ಇವಾಗ 12 ಕಾಲಿಗೆ ಆರ್ಡರ್ ಬಿತ್ತು. ಬ್ಯಾಗ್ ತರೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಬ್ಯಾಗ್ ತೊಗೊಂಬಂದು ಇವಾಗ ಹೋಗಿ ಪಿಕಪ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ಸೊ ಫಸ್ಟ್ ಆರ್ಡ್ರ್ ಎಲ್ಲಿ ಅಂತಂತಂದರೆ ಇಲ್ಲಿ ಮಂಗಳೂರು ಕಸ್ವಾದ ಅಂತ ಏನೋ ಐತೆ, ಅಲ್ಲಿ ಪಿಕಪ್ಪು ಡ್ರಾಪ್ ಬಂದು JP ನಗರ. ಆ್ಯಂಡ್ ಇದು ರೋಟಿವಾಳದಿಂದ ಎಲ್ಚೇನಲ್ಲಿ ಹೋಗಬೇಕು. ಸೊ ಒಂದು ಪಿಕಪ್ ಮಾಡ್ಕೊಂಡಾಯಿತು. ಸೊ ಸೆಕೆಂಡ್ ಬಂದು ರೋಟಿವಾಲ ಹತ್ರ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ತೋಡ ठीक है भैया. यूट्यूब चैनल ओडिशा. तुम कैसा करता है भैया डेली व्लॉग? डेली कहाँ भाई, अभी टाइम नहीं हो रहा है, थोड़ा काम करना पड़ता है. हाँ है भैया, हाँ इधर दिखाओ तुम्हारा चैनल फ़ोन पे. और एक है भैया. क्या भैया? रेगुलर पोस्ट करते हो? रेगुलर वीडियो? हाँ भैया, अभी मेरा कॉलेज हो गया. 1 महीना हो गया मेरा कॉलेज. ओके, अभी कर रहा हूँ. ये मेरा भाई का. तो भैया इंस्टाग्राम आईडी वही सेम क्या? इंस्टा अभी सब न्यू चला रहा हूँ. इंस्टाग्राम नहीं है? हाँ इंस्टाग्राम है ना. हाँ दे दियो. तुम क्या काम करेगा भैया? काम क्या करा? वही तो अभी थोड़ा पार्ट टाइम कर रहा हूँ. वही ठीक है. डिलीवरी का? ठीक है भैया, बाय. ಹಾಂ, ಇವರು ನಮ್ಮ ಹೊಸ ಸಬ್ಸ್ಕ್ರೈಬರ್. ಸೊ ಬಂದು ಹತ್ರ ಕೇಳ್ಬಿಟ್ಟು ಗೋಪುರ ಕ್ಯಾಮ್ರಾ ವ್ಲಾಗ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ವ್ಲಾಗ್ ಚಾನಲ್ ಕೇಳಿ ನಂದು ಇಬ್ಬರದು ಸಬ್ಸ್ಕ್ರೈಬ್ ಮಾಡಿಸಿದೆ. ಸೊ ಈ ಥರ ಮಾಡ್ತಾಯಿದ್ರೆ ನಮಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ಬಟ್ ನಾರ್ತ್ ಈಸ್ಟು ಮಸ್ತಾಗಿ ಸಪೋರ್ಟ್ ಮಾಡ್ತಾರಪ್ಪ. ಯೂಟ್ಯೂಬರ್ಸ್ ಆಗಲಿ, ಯಾರು ಹೊಸಬ್ರಾಗಿರಲಿ ಹಳಬ್ರಾಗಿರಲಿ, ದೇ ಹ್ಯಾವ್ ನಾಲೆಜ್ ಅಬೌಟ್ ಯೂಟ್ಯೂಬ್. ಆ್ಯಂಡ್ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಹೊಸಬ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಅಷ್ಟೇ, ಅವ್ರಿಗೆ ರೀಚ್ ಆಗೋವರೆಗೂ ಸಪೋರ್ಟ್ ಮಾಡಲ್ಲ. ಒನ್ಸ್ ಅವ್ರಿಗೆ ರೀಚ್ ಆಯಿತು ಅಂದ್ಕೊಳ್ಳಿ, ಈ ಟ್ರೋಲರ್ಸ್ ಪೇಜು, ಮೀಮ್ಸ್ ಪೇಜಿಂದ ಸಖತ್ ಸಪೋರ್ಟ್ ಮಾಡ್ತಾರೆ. ಸೊ ಪಿಕಪ್ ಮಾಡ್ಕೊಂಡಾಯಿತು. ಡ್ರಾಪ್ ಎಲ್ಲಿ ಅಂತಂದರೆ ನನಗೆ ಇದು ಆರಾಮಾಗಿ ಗೊತ್ತು, ಎಸ್ಟೀಮ್ ನೀಡ್ಸ್ ಅಂತ ಒಂದು ಅಪಾರ್ಟ್ಮೆಂಟ್ ಐತೆ. ಸೊ ಅಲ್ಲಿ ಅದು ಗೊತ್ತು, 2.9 ಕಿಲೋಮೀಟರ್ಸ್ ಐತೆ. ಸೊ ಅದೊಂದು ಡ್ರಾಪು ಮತ್ತು ಕೋನನಕುಂಟೆಗೆ ಒಂದು ಹೋಗಬೇಕು. ಸೊ ಡ್ರಾಪ್ ಮಾಡಿ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಈ ಅಪಾರ್ಟ್ಮೆಂಟಲ್ಲಿ ಒಂದು ಡ್ರಾಪ್ ಮಾಡಿಬಿಟ್ಟೆ, ಸುಮ್ಮನೆ ಯಾಕೆ ಒಳಗಡೆ ವೀಡಿಯೋ ಮಾಡೋದಂತ ಮಾಡಿಲ್ಲ. ಸೊ ಇನ್ನೊಂದು ಹೇಳಿದ್ನಲ್ಲ ಕೋನನಕುಂಟೆ ಹತ್ರ ಅಂತ, ಇಲ್ಲಿಂದ 4 ಕಿಲೋಮೀಟ್ರ್ ಐತೆ. ಆ್ಯಂಡ್ ಅದೊಂದು ಲೇಕ್ ಪಕ್ಕದಲ್ಲೇ ಹೋಗುತ್ತೆ, ಮಸ್ತಾಗಿರುತ್ತೆ. ಸೊ ಅದನ್ನ ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಕೊಡಬೇಕು. ಟಾರ್ಗೆಟ್ ಎಷ್ಟಿದೆ ಗೊತ್ತಾ? 26 ಆರ್ಡ್ರ್ ಇದೆ. ಸೊ ನಾವು ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿ 1 ಅವರ್ ಆಗ್ತೈತೆ. 1 ಅವರಲ್ಲಿ 2 ಆರ್ಡ್ರು ಲಾಂಗ್ ಹಾಕಿರೋದ್ರಿಂದ ಅದೇ ಥರ ಬ್ಯಾಗ್ ತೊಗೊಂಬರೋದಕ್ಕೆ ಲೇಟ್ ಆಗೋಯಿತು. ಹೋಗಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗಿದ್ದರಿಂದ ಇವಾಗ ನಾವು ಸ್ವಲ್ಪ ಫಾಸ್ಟಾಗಿ ಮಾಡೋ ಥರ ಸಿಚುವೇಶನು ಸ್ವಲ್ಪ. ಯಾಕಂದರೆ 26 ಆರ್ಡ್ರ್ ಮಾಡಬೇಕಂದ್ರೆ ಅದು ಬೇರೆ. ಇವಾಗ 12 ಕಾಲಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಸ್ವಲ್ಪ ಅಲ್ಲ, ತುಂಬಾ ಕಷ್ಟ ಐತೆ. ಬಟ್ ನಾವು ಅದನ್ನ ಆ್ಯಸೆಪ್ಟ್ ಮಾಡಿದ್ದೀವಿ. ಟಾರ್ಗೆಟ್ ಮಾಡೋದಂತಿದ್ದೀವಿ. ಟ್ರೈ ಮಾಡೋದು ಅದೇನು ಹೋಗಲ್ಲ. ಸೋತ್ರೆ ಪರವಾಗಿಲ್ಲ, ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಎತ್ತಿಗಳನ್ನ ಮಾಡೋದಿಲ್ಲ ಅಷ್ಟೇ. ಸೊ ಟ್ರೈ ಮಾಡ್ತೀವಿ. 26 ಆರ್ಡ್ರ್ಗಳನ್ನ ಹೊಡಿತೀವೋ ಇಲ್ವೋ ಅನ್ನೋದೇ ಇವತ್ತು ಚಾಲೆಂಜು. ಸೊ 26 ಆರ್ಡ್ರ್ ಹೊಡೆದ್ರೆ ಎಷ್ಟು ಬರುತ್ತೆ ಅಂತಂದರೆ 300 ರೂಪಾಯಿ ಕೊಡ್ತಾನೆ ಎಕ್ಸ್ಟ್ರಾ. ಸೆಕೆಂಡ್ ಲೊಕೇಶನ್ ಇಲ್ಲೇ ಡ್ರಾಪ್ ಮಾಡಾಯಿತು. ಎಲ್ಲಿದೆ ಅಂತಂದರೆ ಕನಕಪುರ ರೋಡ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ನಮ್ಮ ಮನೆಗೆ ಎಷ್ಟು ದೂರ ಇದೆ ಅಂತಂದರೆ 7 ಕಿಲೋಮೀಟರ್ಸ್ ಇದೆ. ಸೊ ಸುತ್ತಾಕೊಂಡು ಹೋಗಬೇಕು. ಆರ್ಡ್ರೇನ ಬರ್ಬೋದು ಅಂತ ಹೇಳ್ಕೊಂಡು ನೋಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ಹಿಂಗೆ ಯೂಟರ್ನ್ ತೊಗೊಂಡು ಹಂಗೆ ಖಾಲಿಯಾಗಿ ಹೋಗ್ತಾ ಇರೋದು, ಹಂಗೆ ಆರ್ಡ್ರ್ ಬೀಳುತ್ತೆ. ಆರ್ಡ್ರ್ ಬಿದ್ದೈತೆ. ಇಲ್ಲಿಂದ ಬ್ಯಾಕ್ ಟು ನಮ್ಮ BTM ಲೊವೇಟಿಗೆ. ಎಲ್ಲಿಂದ ಅಂತಂತಂದರೆ ನಂದನವನ ಪ್ಯಾಲೇಸ್ ಅಂತ ಏನೋ ಇದೆ ಅಂತೆ. ಸೊ ಅಲ್ಲಿ 3.4 ಕಿಲೋಮೀಟರ್ಸ್ ಪಿಕಪ್ಪು. ಹಂಗೆಲ್ಲ ಡಬಲ್ ಆರ್ಡ್ರ್ ಬಿದ್ದೈತೆ. ಇಲ್ಲಿ JP ನಗರ ಮೆಟ್ರೋ ಸ್ಟೇಷನ್ ಹತ್ರ ನಿಂತಿದ್ದೀವಿ. ಸೊ ಡಬಲ್ ಆರ್ಡ್ರ್ ಕೊಯ್ ಅಂತ ಬಂತು. ಒಂದು ಸೆಕೆಂಡ್ ಎದುರ್ಕೊಂಡೇ ಬಿಟ್ಟು ಡೊಕ್ಕಂತ ಏನೋ ಮತ್ತೆ ಸೌಂಡು ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ದಿಢೀರಂತ ಒಂದು ಯೋಚನೆ ಬಂತು. ಏನು ಗೊತ್ತಾ, ಲಾಸ್ಟ್ ಆರ್ಡ್ರು ಫ್ಲೋಟಿಂಗ್ ಕ್ಯಾಶ್ 350 ರೂಪಾಯಿ ಅಂತಂದರೆ COD 350 ರೂಪಾಯಿ. ನನ್ನ ಕಾಸೇ ತೊಗೊಂಡಿಲ್ಲ, ಹಂಗೆ ಕೊಟ್ಬಿಟ್ಟೆ ಆರ್ಡ್ರು. ದಕ್ಕಂತ ಆಗ್ಬಿಡ್ತು. ಹೌದಲ್ಲ, ನೀವು ಕಾಸೇ ತೊಗೊಂಡಿಲ್ಲ, 1 ರೂಪಾಯಿ ಅಲ್ಲ, 350 ರೂಪಾಯಿ COD ಕೊಟ್ಟೆ, ತೊಗೊಂಡೇ ಇಲ್ಲ, ಹಂಗೆ ಫುಡ್ ಕೊಟ್ಬಿಟ್ಟು ಹೋಗ್ಬಿಟ್ಟೆ. ಆಮೇಲೆ ಟಕ್ಕಂತ ಫ್ಲೋಟಿಂಗ್ ಕ್ಯಾಶ್ ಓಪನ್ ಮಾಡಿ ನೋಡಿದ್ರೆ ಇಲ್ಲ, ಅದು ಫ್ಲೋಟಿಂಗ್ ಕ್ಯಾಶ್ ಆ್ಯಡ್ ಆಗಿಲ್ಲ. ಹೆಂಗೋ ಯಪ್ಪ ಆನ್ಲೈನ್ ಪೇ ಮಾಡಿರೋದ್ರಿಂದ ನನಗೆ ಅದು ತೋರಿಸಿಲ್ಲ. ಇಲ್ಲ ಅಂತ ಹೇಳಿದ್ರೆ ಯಪ್ಪ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗೋದು ಗೊತ್ತಾ. ಇವಾಗ ಕಸ್ಟಮರ್ ಕೇರ್ ಅವ್ರಿಗೆ ಕಾಲ್ ಮಾಡಿ, ಅವರಿಂದ ಮತ್ತೆ ಇನ್ನೊಂದು ಸಲ ಕನ್ಫರ್ಮ್ ವೆರಿಫಿಕೇಷನ್ ಮಾಡಿಕೊಂಡು, ಅಯ್ಯೋ ಯಪ್ಪ ಹುಷಾರಾಗಿರ್ಬೇಕು ಈ ವಿಷಯದಲ್ಲಿ. ನೋಡಿದ್ರೆ ಎಷ್ಟು ದೊಡ್ಡ ಆರ್ಡ್ರು ನನ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕೂ ಆಯ್ತಿಲ್ಲ, ಅಷ್ಟು ಐತೆ. ಇದು ಟೋಟಲ್ ಪ್ರೈಸ್ ಬಂದು 1200 ರುಪೀಸ್ ಏನಿದೆ. ಫುಲ್ಲು ನಾನ್ ವೆಜ್. ನಾನು ಸ್ವಿಗ್ಗಿ ಮಾಡಿರೋ ಇತಿಹಾಸದಲ್ಲೇ ಫಾರ್ ದ ಫಸ್ಟ್ ಟೈಮ್ ದ ಬೆಸ್ಟ್ ಪಾರ್ಕಿಂಗ್ ಫಾರ್ ಡೆಲಿವರಿ ಬಾಯ್ಸ್ ಇದೆ ನೋಡಿ. ಸೊ ಫುಲ್ಲು ಬೇಸ್ಮೆಂಟೇ ಕೊಟ್ಬಿಟ್ಟಿದ್ದಾರೆ. ಸೊ ಅವರು ಕಸ್ಟಮರ್ಸ್ಗೂ ಅದೇ ಆ್ಯಂಡ್ ನಮ್ಮ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ಗೂ ಅದೇ. ಸೊ ಸ್ವಲ್ಪ ಬಂತು ತುಂಬ ದೊಡ್ಡದು ಇದೊಂದು, ಮತ್ತು ಇದೊಂದು ಡಬಲ್ ಆರ್ಡ್ರ್ ಬಂತು ಅಂತಂದ್ರೆ
ಸೊ ಅದೊಂದು ಇದೊಂದು ಫಸ್ಟ್ ಲೊಕೇಶನ್ ಬಂದಿದೆ, ಏನಿಲ್ಲ ಫಸ್ಟ್ ಫ್ಲೋರಿಗೆ ಹೋಗ್ಬೇಕಂತ. ನಾವಿವಾಗ ಎಲ್ಲಿದ್ದೀವಿ ಅಂತಂತಂದರೆ ಚುಂಚುಕಟ್ಟ ರೋಡಲ್ಲಿ ಇದ್ದೀವಿ. ಸೊ ಎಲ್ಲಿ ಹೋಗ್ತಿದ್ದೀವಿ ಅಂತಂತಂದರೆ ಒಂದು ಆರ್ಡ್ರ್ ಬಿತ್ತು. ಎಲ್ಲಿ ಅಂತಂತಂದರೆ ಮಂತ್ರಿ ಅಲಯನ್ಸಿಂದ ಬಿತ್ತು ನೋಡಿ. ಅಪ್ಪ 9.5 ಕಿಲೋಮೀಟ್ರು, 9.500 ಮೀಟರ್ಸ್ ಏನೋ. ಸರಿ ಆಯಿತು, ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಇವಾಗ ಬೆಳಗ್ಗೆ ತಾನೇ. ಸರಿ ಆಯಿತು ತೊಗೊಂಡೋಗ್ಬಿಡೋಣ ಅಂತೇಳ್ಬಿಟ್ಟು ಹಂಗೆ ತೊಗೊಂಬಂದೆ. ನೈಟ್ ಟೈಮಲ್ಲಿ ಆದರೆ ಸೇಫ್ ಇರೋದಿಲ್ಲ, ಅದ್ರ ಥರ ಲಾಂಗ್ ಹಾಕಿದ್ರೆ ಟ್ರಾಫಿಕ್ ಬೇಜಾನಿರುತ್ತೆ, ತಲೆನೋವು ಬೇಡ. ಆಯಿತು ಬೆಳಗ್ಗೆ ತಾನೇ ಮಧ್ಯಾಹ್ನ ಆರಾಮಾಗಿ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಆಕ್ಸೆಪ್ಟ್ ಮಾಡ್ಕೊಂಡು ಈಗ ಡ್ರಾಪ್ ಲೊಕೇಶನ್ಗೆ ಹೋಗ್ತಾಯಿದ್ವಿ. ಆಲ್ರೆಡಿ ಪಿಕಪ್ ಮಾಡ್ಕೊಂಡು ಆಯಿತು. ಇನ್ನು ಡ್ರಾಪ್ ಲೊಕೇಶನ್ಗೆ ಎಷ್ಟು ದೂರ ಇದೆ ಅಂತಂದರೆ 2.4 ಕಿಲೋಮೀಟರ್ಸ್ ಇದೆ. ಬೋಳಿ ಮಗನೇ ಕಿತ್ತೊಂದು ನನ್ನ ಮಕ್ಳು ಇರ್ತಾರೆ, ಅದಕ್ಕೆ ನಿಮ್ಮ ಸೇಫ್ಟಿಯಿಂದ ನೀವು ಹುಷಾರಾಗಿ ಓಡಿಸ್ಕೊಂಡು ಹೋಗ್ರಿ. ನಾನು ನೋಡಿ ಸ್ವಲ್ಪ ರೈಟಾಗಿ ತಿರ್ಸ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಕರೆಕ್ಟಾಗಿ ಒಂದೇ ಒಂದು ಸೆಕೆಂಡ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಹಿಂಗೆ ನೋಡಿ ಹಿಂಗೆ ತಿರುಗೋ ಅಷ್ಟರಲ್ಲಿ ಹಂಗೆ ಬಸ್ಕಂತ ಬಂದ. ಒಂದು 2-3 ಸೆಕೆಂಡ್ ಹಂಗೆ ಹೆಚ್ಚು ಕಮ್ಮಿ ಆಗಿದ್ರು ಅಷ್ಟೇ, ಆಕ್ಸಿಡೆಂಟಾಗಿ ಇಬ್ಬರು ಬೀಳ್ತಾಯಿದ್ವಿ. ಈಗ ನೋಡ್ಕೊಂಡು ಹೋಗೋಲ್ಲ ಅಂತಾರಪ್ಪ, ಏನು ಹೇಳೋಕ್ಕಾಗಲ್ಲ ಬಿಡಿ. ನಾವು ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಇವಾಗ ನಾವೆಲ್ಲಿದ್ದೀವಿ ಅಂತಂದರೆ ಆಳಹಳ್ಳಿ ಅಂತ ಎಲ್ಲ ನಮ್ಮ ಫ್ರೆಂಡ್ಸ್ ಮನೆ ಬೇಜಾನಿದೆ. 3-4 ಜನ ನಮ್ಮ ಫ್ರೆಂಡ್ಸ್ ಮನೆ ಇಲ್ಲೇ ಐತೆ, ಮಾತಾಡ್ಸ್ಕೊಂಡು ಹೋಗ್ಬೋದು. ಬಟ್ ಇವಾಗ ನಾವು ಚಾಲೆಂಜಲ್ಲಿದ್ದೀವಿ, ಆ್ಯಂಡ್ ವರ್ಕ್ನಲ್ಲಿ ಇರಬೇಕಾದ್ರೆ ಟೈಮ್ ಕೊಟ್ಟು ಮಾತಾಡೋ ಅಷ್ಟು ನಮಗೆ ಟೈಮ್ ಇರೋದಿಲ್ಲ. ಯಾಕಂದರೆ ಇಲ್ಲಿ ಬಂದು ಅಂದ್ಕೊಳ್ಳಿ ನಾನು ಸ್ವಲ್ಪ ಟೈಮ್ ಹೆಂಗಿದ್ರೆ ತುಂಬ ಹೊತ್ತು ಸ್ಪೆಂಡ್ ಮಾಡೇ ಮಾಡ್ತೀನಿ. ಆ ಕತೆ ಈ ಕತೆ ಕಾಲೇಜ್ ಕತೆ ಹಂಗೆ ಸ್ವಲ್ಪ ಹೊತ್ತು ನೋಡಿಕೊಂಡು ಬಾ ಊಟ ಮಾಡೋಕೆ ಹೋಗೋಣ, ಅಲ್ಲಿ ಹೋಗೋಣ, ಇತ್ತಿನ ಅಂದ್ಕೊಂಡು ಟೈಮಲ್ಲೇ ಹೋಗ್ಬಿಡುತ್ತೆ. ಸೊ ಅದರಿಂದ ಬೇಡ ಬಿಡಿ ಅಂತೇಳ್ಬಿಟ್ಟು ನಾನೇ ಸುಮ್ಮನೆ ಆದೆ. ಸೊ ನನ್ನ ಪ್ರಕಾರ ಇದೇ ಬಿಲ್ಡಿಂಗ್ ಅನಿಸುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಷ್ಟು ಆರ್ಡರ್ ಕೊಟ್ಟೇ ಇಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಇವಾಗ ಹೋಯ್ತಾ ಇದ್ದೀವಿ. ರಿಟರ್ನ್ ಅರ್ನಿಂಗ್ಸು 30 ರೂಪೀಸ್ ಇತ್ತು. ಸೊ 30 ರೂಪೀಸ್ ಬಂದ್ಬಿಡ್ತು. ಸೊ ಇದೇನು ಡೆಡ್ ಎಂಡ್ ನಿಂತಂಗೆ ಐತೆ ರೋಡು. ನೋಡೋಣ ನಡೀರಿ, ಯಾವುದೋ ಗೊತ್ತಿರೋ ದಾರಿ, ಸ್ವಲ್ಪ ಮೈನ್ ರೋಡ್ವರೆಗೂ ಹೋದರೆ ಸಾಕು ಅಂತ ಹಿಂಗೆ ಬಂದೆ. ನೋಡಿದೆ ಇಲ್ಲಿ ರೋಡೇ ಕಾಣ್ತಾ ಇಲ್ಲ ಸರಿಯಾಗಿ. ಜಾಸ್ತಿ ತಾಯಿ ಕೆಡ್ಸ್ಕೊಳ್ಳೋದು ಏನಿಲ್ಲ, ಹೋಯ್ತಾ ಇರೋದೆ ಸುಮ್ಮನೆ ಹಂಗೆ. ಹೋಗ್ತಾನೆ ಐತೆ. ಸೊ ನಮ್ಮ BTMಗೆ ಹಂಗೆ ಹೋಗ್ತಾ ಇಲ್ಲ, ಆದರೂ ಮತ್ತೆ ರಿಟರ್ನ್ ಆರ್ಡ್ರ್ ಕೊಡ್ಬೋದು ಅಂತ ಒಂದು ನಂಬಿಕೆ. ಕೊಟ್ಟಿಲ್ಲ ಅಂತಂದ್ರೇ ಲಾಸು, ಕೊಟ್ಟರೆ ಏನು ಲಾಸ್ ಇಲ್ಲ. ಅದು ಒಂಥರ ಪ್ರಾಫಿಟ್ ಬಂದಂಗೆ ಆಗುತ್ತೆ. ಎಷ್ಟು ದೂರ ಬಂದರೂ ಹೋಗ್ತಾನೆ ಐತೆ ರೋಡು, ಡೆಡ್ ಎಂಡು ಹೋಗುತ್ತೆ. ಮುಚ್ಕೊಂಡು ಹಂಗೆ ಹೋಗ್ಬಿಟ್ಟಿರ್ಬೋದು ಆಯ್ತು ಗೊತ್ತಿತ್ತು ಮೈನ್ ರೋಡ್ಗೆ. ಸುಮ್ಮನೆ ಬಂದೆ ಈ ಕಡೆಗೆ ಬಿಡಿ ಮೈನ್ ರೋಡು. ಇನ್ನು ಹಂಗೆ ನೆಕ್ಸ್ಟ್ ಆರ್ಡ್ರ್ ಕಂಟಿನ್ಯೂ ಬಂತೀನಿ. ಇಲ್ಲ ಹೆಲ್ಮೆಟ್ ಇಲ್ಲಿ ಅಂಗಡಿಗೆ. ಸರಿ ಅಯ್ಯೋ ವ್ಲಾಗರ ಅಂತ ಕೇಳ್ದ. ಹೌದು ಅಂತಂದೆ. ನಾನು ಕಿವಿಗೆ ಇಯರ್ಫೋನ್ ಹಾಕ್ಕೊಂಡಿದ್ನ, ಏನೇ ಯೋಚನೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆರ್ಡ್ರ್ ಬೀಳ್ತಿಲ್ವಲ್ಲ ಏನು ಮಾಡೋದು ಅಂತ ಇಟ್ಕೊಂಡಿದ್ನ. ಆಮೇಲೆ ಕೇಳ್ದೆ ವ್ಲಾಗರ ಅಂತ. ಹೌದು ಅಂತಂದು. ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ ಇಲ್ಲೇ ಅಂಗಡಿಗೆ ಬಂದಿದ್ದೆ ಅಂತ ಅವನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅಂತ ಅವ್ನು ಗೊತ್ತಾಯಿತು ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಅದಕ್ಕೆ ಓಡೋಗ್ಬಿಟ್ಟ. ಈ ಆಟೋ ಹಿಂದೆ ಒಂದು ಬಡ್ದವ್ರೆ, ಚೆನ್ನಾಗೈತೆ. ಬಟ್ ನನಗೆ ಲಾಸ್ಟ್ ಲೈನ್ ಅರ್ಥನೇ ಆಗಿಲ್ಲ. ಸ್ವಲ್ಪ ಹೇಳ್ತೀರಾ? ಏನು ಗೊತ್ತಾ, ಓದ್ತೀನಿ ಕೇಳಿಸ್ಕೊಳ್ಳಿ. ಸೈಕಾಗಿರುತ್ತೆ. ನನ್ನ ಹೃದಯದ ಜ್ವರಕ್ಕೆ ಅವಳಾಗಿದ್ದಳು ಡೋಲೋ 650 ಮಾತ್ರೆ. ಈಗ ಈ ಮೆದುಳಿನ ಜ್ವರಕ್ಕೆ ಅವಳಾಗಿದ್ದಾಳೆ 30, 60, 90 ಅಂತೆ. ಅರ್ಥನೇ ಆಗಿಲ್ಲ. ಅದು ಸ್ಟಾರ್ಟಿಂಗ್ ಸೆಕೆಂಡ್ 3 ಲೈನ್ ಅರ್ಥ ಆಯಿತು. ಲಾಸ್ಟ್ ಒಂದು ಅವಳಾಗಿದ್ದಾಳೆ 30, 60, 90 ಓಕೆ. 30, 60 ಅಂದರೆ ಸೊ ನಿಮ್ಗೇನು ಅನಿಸುತ್ತೆ? ಅರ್ಥ ಮಾಡಿಸಿ ನನಗೆ. ನನ್ನ ಹೃದಯದ ಜ್ವರಕ್ಕೆ ಅವಳಾಗಿದ್ದಾಳೆ ಡೋಲೋ 650, ನನ್ನ ಮೆದುಳಿನ ಜ್ವರಕ್ಕೆ 30, 60, 90 ಅಂತೆ. ಹಿಂದೆಲ್ಲ ಸೈಕಾಗ್ತಾರಪ್ಪ ಯಾಕೆ ಕೇಳ್ತೀರ? ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ, ರೇಂಜಿಗೆ ಯೋಚನೆ ಮಾಡಿ ಹಾಕ್ತಾರೆ ಇದು ಆಟೋ ಹಿಂದೆ ಎಲ್ಲ. ಒಂದು ಲೈನ್ ನಾನು ಓದ್ಬಿಟ್ಟು ಮಸ್ತಾಗಿದೆ ಅಂತ ಹೋಗಿ ಅವ್ರ ಹತ್ರ ಹೇಳಿದ್ದೆ. ಯಾವ ಥರ ಗೊತ್ತಾದ ಲೈನ್ ನೆನಪಿಲ್ಲ, ಬಟ್ ಅದ್ರ ಮೀನಿಂಗ್ ಕರೆಕ್ಟಾಗಿ ನೆನಪಿದೆ. ಹುಟ್ಟೋದೊಂದು ಜಾಗದಲ್ಲಿ, ಬೆಳೆಯೋದೊಂದು ಜಾಗದಲ್ಲಿ, ಜೀವನ ಮಾಡೋದು ಇನ್ನೊಂದು ಜಾಗದಲ್ಲಿ, ಸಾಯೋದು ಒಂದು ಜಾಗದಲ್ಲಿ. ಅಂದರೆ ಅದನ್ನು ನದಿ ನೀರಿಗೆ ಕಂಪೇರ್ ಮಾಡಿದರು. ಹುಟ್ಟೋದೊಂದು ಜಾಗದಲ್ಲಿ, ಹರಿಯೋದೊಂದು ಜಾಗದಲ್ಲಿ, ಹೋಗಿ ಸೇರೋದೇ ಇನ್ನೊಂದು ಜಾಗದಲ್ಲಿ. ಅದೇ ಥರನೇ ಮನುಷ್ಯನ ಜೀವನ ಕೂಡ ಅಂತ. ಮಸ್ತಾಗಿತ್ತು ಅದು ಮಾತ್ರ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಅರಕೆರೆನಲ್ಲಿ ಇದೆಯಲ್ಲ, ಅದೊಂದು ಇನ್ಸ್ಟಾಮಾರ್ಟಿಗೆ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ತಿಲಕ್ ನಗರ ಹತ್ರ ಡ್ರಾಪು. ಸೊ ಇದು ಹೆಂಗೆ ಹೋದರೆ ಬೇಕಾದ್ರೆ ಚೆನ್ನಾಗಿ ಮಾಡ್ಬೋದು. 26 ಆರ್ಡ್ರು. ಇವಾಗ ಒಂದು 2-3 ಸೆಕೆಂಡ್ ಮುಂಚೆ ಯೋಚನೆ ಆಗ್ಬಿಡ್ತು, ಮಾಡೋಕ್ಕಾಗುತ್ತಾಯ್ತು ಮನೆಗೆ ಹೋಗ್ಬಿಡೋಣ ಏನು ಮಾಡೋದು ಅಂತ. ಯಾಕಂತಂದರೆ ಆರ್ಡ್ರ್ಗಳಿಲ್ಲ ಅಂತಂದರೆ ಅವಾಗ ಬೇಜಾರಾಗ್ಬಿಡುತ್ತೆ. ನಾವೇನೋ ಒಂದು ಫೈರಲ್ಲಿ ಮಾಡೋಣ ಅಂತ ಮುಂದೆ ಇರ್ತೀವಿ. ಅಲ್ಲಿವರೆಗೂ ಸ್ವಲ್ಪ ದೂರ ಅವ್ರು ಖಾಲಿ ಬಂದುಬಿಟ್ರೆ ಬೇಜಾರಾಗೋಯ್ತು. ಸೊ ಇವಾಗ ಮತ್ತೆ ಆರ್ಡ್ರ್ ಬಿತ್ತಲ್ಲ, ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಊಟ ಬೇರೆ ಮಾಡಿಲ್ಲ, ಮಾಡಬೇಕು. ಅದೆಲ್ಲ ಇದೆ ನೋಡಿ ಇನ್ಸ್ಟಾಮಾರ್ಟು ಅರಕೆರೆದು. ಹೋಗಿ 28 ಪಿಜಿನ್ ಹಾಲಲ್ಲಿ ಒಂದೇ ಒಂದು ಬ್ಯಾಗ್ ಐತೆ. ಸೊ ಅದು ಪಿಕಪ್ ಮಾಡ್ಕೋಬೇಕು.
ಕರೆಕ್ಟಾಗಿ 4 ಗಂಟೆಗೆ ಮನೆಗೆ ಹೋಗ್ಬಿಟ್ಟೆ. ಯಾಕಂತಂದರೆ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ನನಗೆ. ಯಾಕೆ ಫುಲ್ಲು ಟೈರ್ಡ್ ಆಗ್ತಿರೋ ಥರ ಇತ್ತು. ಗಾಡಿ ಓಡಿಸೋದಕ್ಕೂ ಒಂಥರ ಕಂಫರ್ಟ್ ಇಲ್ಲ. ಸೊ ಆ ಥರ ಇದ್ದ ಕಾರಣದಿಂದಾಗಿ ಅದು ಇಲ್ಲದ್ರೆ ಊಟ ಮಾಡ್ಕೋಬೇಕಲ್ಲ ಅಂತೇಳ್ಬಿಟ್ಟು ಊಟ ಮಾಡೋಕ್ಕೆ ಮನೆಗೆ ಹೋಗಿದ್ದೆ. ಮನೆಗೆ ಹೋದರೆ ಊಟನೇ ಇರಲಿಲ್ಲ. ಸರಿ ಆಯಿತು ಅಂತೇಳ್ಬಿಟ್ಟು ಕಾಯ್ತಾ ಇದ್ದೆ. ನಮ್ಮಮ್ಮ ಬಂದು ಆದಮೇಲೆ ಅಡುಗೆ ಮಾಡಿ ತಿನ್ಕೊಂಡು ಬರೋ ಅಷ್ಟರಲ್ಲಿ ಹಂಗೆ ಹಿಂಗೆ ಆಗಿ 6:15 7 ಗಂಟೆ ಆಯಿತು. 7:01 ಲಾಗಿನ್ ಮಾಡಿದೆ. ಮತ್ತು ಹಾಫ್ ಆನ್ ಅವರ್ಗೆ ಆದಮೇಲೆ ಒಂದು ಆರ್ಡ್ರ್ ಬಿದ್ದೈತೆ. ಅದು ಎಲ್ಲಿ ಹತ್ರ ಇಲ್ಲ, ಹರ್ಲೂರು ಗೊತ್ತಲ್ಲ. ಸೊ ಅಷ್ಟು ದೂರ ಬಿದ್ದೈತೆ. ಅದು ಫಸ್ಟ್ ಆರ್ಡ್ರೆ ಅಲ್ಲಿ ಬಿದ್ದೈತೆ. 1.5 ಟ್ರಿಪ್ಪು ಲೆಕ್ಕದಲ್ಲಿ ಕೊಡ್ತಿದ್ದಾರೆ. ಯೋಚನೆ ಮಾಡಿದೆ ತೊಗೊಳ್ಳೋಣ ಬೇಡವಾ ಅಂತ. ಬಟ್ ಆಲ್ರೆಡಿ ಒಂದು ಆರ್ಡ್ರ್ ಕ್ಯಾನ್ಸಲ್ ಮಾಡಿರೋ ಕಾರಣದಿಂದಾಗಿ ಇದು ನಾವು ತೊಗೊಳ್ಳೇಬೇಕಾಗಿರುವಂಥ ಸಿಚುವೇಶನ್. ಸೊ ಅದರಿಂದ ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಆ ಆರ್ಡ್ರನ್ನ ತೊಗೊಂಡು ಹೋಗ್ಬೇಕೀಗ. ಸೊ ಅದಕ್ಕೆ ಇವಾಗ ಪಿಕಪ್ ಲೊಕೇಶನ್ಗೆ ಹೋಗ್ತಾಯಿದ್ದೀವಿ. ಪಿಕಪ್ ಮಾಡಿಕೊಂಡು ಮತ್ತೆ ಹೋಗ್ತಾ ಹಂಗೆ ಮಾತಾಡೋಣ ಬನ್ನಿ. ಸೊ ಇವಾಗ ಪಿಕಪ್ ಮಾಡಾಯಿತು. 2 ಐಟಮ್ಮು ಬ್ಯಾಗಲ್ಲಿ ಇಡೋದಕ್ಕೆ ಆಗ್ತಿಲ್ಲ. ಹಾಗೆ ಇವಾಗ ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂತಂದರೆ ಅದು ಮೈಕ್ ಕರಪ್ಟ್ ಆಗೋಯ್ತು. ಮತ್ತು ಸೇಮ್ ಇಶ್ಯೂ ಈ ರೆಸ್ಟೋರೆಂಟ್ ಹತ್ರ ಕಸ್ಟಮರ್ ಲೊಕೇಶನ್ ಹತ್ರ ನಾವೇನೋ ಕಳ್ಳರ ಥರ ಹೆಲ್ಮೆಟ್ ತೆಗಿಯೋಕೆ ಹೇಳ್ತಾರೆ. ಸೊ ಹೆಲ್ಮೆಟ್ ತೆಗಿಬೇಕಾದ್ರೆ ವೈರು ಸ್ವಲ್ಪ ಹಂಗೆ ಹಿಂಗೆ ಆಯಿತು ಅಂದ್ಕೊಳ್ಳಿ, ಹಂಗೆ ಮೈಕ್ ಕರಪ್ಟ್ ಆಗಿಬಿಡುತ್ತೆ. ಸೊ ಆ ಪ್ರಾಬ್ಲಮ್ ಆವಾಗ ನೋಡ್ಕೊತಾ ಇರೋದಕ್ಕಾಗೋದಿಲ್ಲ. ಅದೇ ಥರ ನೀವು ಫೇಸ್ ಆಗ್ತಿದೆ. ಇವಾಗ ನಾವೆಲ್ಲಿದ್ದೀವಿ ಅಂತಂತಂದರೆ BTM ಲೆವೆಟಿಂದ ಕೂಡ್ಲು ಗೇಟ್ ಹತ್ರ ಹರ್ಲೂರು ಡಬಲ್ ಆರ್ಡ್ರ್ ಬಂದಿದೆಯಲ್ಲ. ಸೊ ಅಷ್ಟು ದೂರ ಹೋಗಬೇಕು. ನೈಟ್ ಟೈಮಲ್ಲಿ ಏನು ಮಾಡೋದಕ್ಕಾಗಲ್ಲ, ಹೋಗಲೇಬೇಕು. ಸಿಂಗಲ್ ಆರ್ಡ್ರ್ ಆದರೂ ಪರವಾಗಿಲ್ಲ, ಈಗ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಇದು ಡಬಲ್ ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ರೆ ಇನ್ಸೆಂಟಿವ್ ಎಲ್ಲ ಹಾಕ್ಕೊಂಡು ಹೋಗುತ್ತೆ. ಅದಲ್ದಿರ ನಮ್ಮ ಟಾರ್ಗೆಟ್ 26 ಆರ್ಡ್ರ್ ಇರೋದು ಕಾರಣದಿಂದಾಗಿ ಯಾವ ಆರ್ಡ್ರ್ ಕ್ಯಾನ್ಸಲ್ ಮಾಡೋದಕ್ಕೂ ಮನಸ್ಸು ಬರ್ತಾ ಇರಲಿಲ್ಲ. ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಬಟ್ ಏನು ಅಂತಂದರೆ ಅಷ್ಟು ದೂರದಿಂದ ರಿಟರ್ನ್ ಆರ್ಡರ್ ಕೊಡ್ತಾನೆ ಅನ್ನೊಂದು ಡೌಟಲ್ಲೇ ಹೋಗ್ತಿದ್ದೆ. ಅದಲ್ದಿರ ಮಳೆ ಇಲ್ಲೇ ಸ್ಟಾರ್ಟ್ ಆಯ್ತಿತ್ತು. ಅಲ್ಲಿ ಬರಲ್ಲ ಅಂದು ನಂಬಿಕೆ, ನೋಡ್ಕೊಳ್ಳೋಣ ಅದೇನಾಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಆರಾಮಾಗಿ ಹೋಗ್ತಾ ಇದ್ದೆ. ಇವಾಗ ನಾವು ಕೂಡ್ಲು ಗೇಟ್ ಹತ್ರಕ್ಕೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ BTM ಅಲ್ಲೇ ಮಳೆ ಕಮ್ಮಿ, ಈ ಕಡೆ ಎಲ್ಲ ಇನ್ನೂ ಬೇಜಾನ್ ಜಾಸ್ತಿ. ನಾವು ಅಂದ್ಕೊಂಡಿದ್ದಕ್ಕೆ ಆಪೋಸಿಟಾಗಿ ನಡೀತೈತಿ ಇಲ್ಲಿ. ನಮ್ಮ ಹತ್ರ ಇರೋ ಫುಡ್ ಬೇರೆ ಡಬಲ್ ಆರ್ಡ್ರು ತುಂಬ ದೊಡ್ಡದಾಗಿ ಬೇರೆ ಐತೆ. ಬ್ಯಾಗಿಂದ ಈಚೆ ಬರುತ್ತೆ ಅನ್ನೋ ಒಂದು ಸೇಫ್ಟಿನಲ್ಲೇ ಹುಷಾರಾಗಿ ಹೋಗ್ತಿದ್ವಿ. ಅದಲ್ದೆ ನಮ್ಮ ಫೋನ್ ಸ್ವಲ್ಪ ಸೇಫ್ಟಿ ಯಾಕೆ ಅಂತಂದರೆ ವಾಟರ್ ಪ್ರೂಫ್ ಚೆನ್ನಾಗಿರುತ್ತೆ. ವಾಟರ್ ಪ್ರೂಫ್ ಅಂದ ಮಾತ್ರಕ್ಕೆ ನೀರು ಒಳಗೆಲ್ಲ ಹಾಕಂಗಿಲ್ಲ. ಅದು ಮಳೆ ನೀರೆಲ್ಲ ತಡೆಯೋ ಅಷ್ಟು ತಾಕತ್ತೈತು ಫೋನ್ಗೆ. ಈಗ ಫಸ್ಟ್ ಡ್ರಾಪ್ ಲೊಕೇಶನ್ಗೆ ಹೋಗ್ತಾ ಇದೀವಿ. ರೈನ್ ಕೋಟ್ ಬೇರೆ ಹಾಕೊಂಡಿಲ್ಲ. ಯಾಕೆ ಅಂತಂದರೆ ಮಳೆ ಕಮ್ಮಿ ಆಗ್ಬೋದು ಅಂತ ಒಂದು ನಂಬಿಕೆಯಲ್ಲೇ ಹೋಗ್ತಾ ಇದ್ವಿ. ಅಷ್ಟು ಜಾಸ್ತಿ ಏನು ಬೀಳ್ತಾ ಇಲ್ಲ. ಬಟ್ ಅವಾಗ ಬರ್ಬೇಕಾದ್ರೆ ಬ್ರಿಡ್ಜ್ ಕೆಳಗಡೆ ಬರ್ತಿದ್ವಲ್ಲ, ಸೊ ಅಷ್ಟು ಅನಿಸಿಲ್ಲ. ಇಲ್ಲಿಂದ ಡ್ರಾಪ್ ಲೊಕೇಶನ್ ಇತ್ತು, ಅದು ಕೊಟ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ ಸೆಕೆಂಡ್ ಆರ್ಡ್ರ್ ಡ್ರಾಪ್ ಮಾಡೋದಕ್ಕೆ. ನನಗೇನು ಅನುಮಾನ ಅಂತಂದರೆ ಇವಾಗ ಹಿಂಗೆ ಲೇಟಾಗಿ ಆಗ್ತಾಯಿದ್ರೆ ಆಮೇಲೆ BTMಗೆ ಹೋಗೋಷ್ಟಿಗೆ ಎಷ್ಟೊತ್ತಾಗುತ್ತೆ, ನಮ್ಮ ಟಾರ್ಗೆಟ್ ಹೊಡಿಯೋಕ್ಕಾಗುತ್ತೆ ಇಲ್ಲ ಅನ್ನೋದೇ ಒಂದು ಚಿಂತೆ ಆಗ್ತೈತೆ. ಈ ಅಪಾರ್ಟ್ಮೆಂಟ್ಗಳೆಲ್ಲ ನಾವು ರೆಗ್ಯುಲರಾಗಿ ಬರ್ತಾ ಇರ್ತೀವಿ ಅವಾಗ. ಸೊ ಇಲ್ಲಿ OTP ಹಾಕ್ಬಿಟ್ಟು ಹೊರಡೆ ಹೋಗ್ತಾ ಇದ್ದೀನಿ. ಇಲ್ಲಿ ನನಗೆ ರೂಟ್ ಗೊತ್ತಾಗಿಲ್ಲ ಮಳೆಯಲ್ಲಿ. ಆಮೇಲೆ ಸೆಕ್ಯೂರಿಟಿ ಗಾಡಿ ಇಟ್ಕೊಂಡು ಇಲ್ಲ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು, ಹಿಂಗೆಲ್ಲ ಹೋಗೋಂಗಿಲ್ಲ ಅಂತಂದ. ಯಾಕಂತಂದರೆ ನಾರ್ಮಲಾಗಿ ಅಪಾರ್ಟ್ಮೆಂಟ್ಗಳಿಗೆ ಎಂಟ್ರಿ ಆಗೋದಕ್ಕೆ ಒಂದು ಜಾಗ ಇರುತ್ತೆ. ಸೊ ಆ ಜಾಗಕ್ಕೆ ಹೋಗಬೇಕು. ಇಲ್ಲಿ ಮರ ಗಿಡಗಳು ನೆಟ್ಟಿರೋ ಕಾರಣದಿಂದಾಗಿ ಅಡ್ಡಾಡ ಹಿಂಗೆ ಹೋಗೋಕೆ ಮ್ಯಾಪ್ ತೋರಿಸ್ತೈತೆ. ಬಟ್ ಹಂಗೆ ಹೋಗಂಗಿಲ್ಲ ನಾವು. ಸೊ ಇಲ್ಲಿ ಡೆಲಿವರಿ ಮಾಡಾಯಿತು. ಮಳೆ ಫುಲ್ಲು ಜಾಸ್ತಿ ಆಗ್ತೈತೆ ಕಣ್ರಿ. ಅಲ್ಲ ತುಂಬಾ ಜಾಸ್ತಿ ಆಗ್ತೈತೆ. ಬಟ್ ಇಲ್ಲೇ ನಿಂತ್ಕೊಂಡಿದ್ರೆ ನಮಗಾಗಲ್ಲ. ಯಾಕಂದ್ರೆ ಇದೇನೋ ನಮ್ಮದು ಕೂಡ್ಲು ಗೇಟು ಅದು ಇದು ಅಂತಂದ್ರೂ ಪರವಾಗಿಲ್ಲ. ದಿಸ್ ಇಸ್ ನಾಟ್ ಕೂಡ್ಲು ಗೇಟ್. ಎಕ್ಸಿಟ್ ಹಿಂಗೇನಾ? ಅಯ್ಯಪ್ಪ ಹಂಗೆ ಹೋಯ್ತು ಅವನು. ಅವಾಗಿಂದ ಅಪಾರ್ಟ್ಮೆಂಟ್ ಸುತ್ತಾನೇ ಇದ್ವಿ. ಎಕ್ಸಿಟ್ ಅಂತೂ ಇನ್ನೂ ಬರ್ತಾನೇ ಇಲ್ಲ. ಕನ್ಫ್ಯೂಷನ್ ಆಗ್ತೈತೆ. ಅಲ್ಲಿ ಬೋರ್ಡ್ ಗಿಡ್ ಏನೂ ಹಾಕ್ಸತ್ತಿಲ್ಲ, ಯಾವ ಕಡೆ ಎಕ್ಸಿಟು ಯಾವ ಕಡೆ ಎಂಟ್ರಿ ಅಂತ. ಎಂಟ್ರಿ ಮಾತ್ರ ಚೆನ್ನಾಗಿ ಗೊತ್ತಾಯಿತು, ಎಕ್ಸಿಟ್ ಹೋಗೋದಕ್ಕೆ ಗೊತ್ತಾಗ್ತಾಯಿಲ್ಲ. ಸೊ ನಾವು ಹಾಕ್ಕೊಂಡಿರೋ ಬಟ್ಟೆ ಬೇರೆ ನೆನೀತೈತೆ. ಈಚೆ ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ಎಲ್ಲ ನಿಂತ್ಕೊಬಿಡ್ಬೇಕು. ಆ ಕಿತ್ತೋಗಿರೋ ಆರ್ಡ್ರ್ ಬಂದ್ರೇನು ಬಂದಿಲ್ಲ ಅಂದ್ರೇನು. ಮಳೆ ಜೋರಾಗ್ತಿದೆ ಅಂದಮೇಲೆ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಇಲ್ಲಿ ನೋಡಿದ್ರೆ ಇದು ಜರ್ಕಿನ್ ಥರನೂ ಅಲ್ಲ, ಇದು ನೆಂದೋಗ್ಬಿಡುತ್ತೆ ಬೇಗ. ರೈನ್ ಕೋಟು ತಂದಿಲ್ಲ ನಾವು. ಬಟ್ ಚೆನ್ನಾಗಿದೆ ವೆದರ್ ಸಖತ್ತಾಗಿ. ಬಟ್ ನಾವೇ ಇದಾಕೊಂಡಿಲ್ವಲ್ಲ. ಇನ್ನೂ ಎಷ್ಟು ದೂರ ಇದೆಯೋ? 2 ಕಡೆನೂ ಎಕ್ಸಿಟೇನಾ? ಅಲ್ಲಿ ಹೊಟ್ಟೆಗೆ ಅನ್ನ ತಿಂತೀರೋ ಅಯ್ಯೋ ಮಾಡಿ ಬೇರೆ ತಿಂತೀರೇನ್ರು? ಹೋಗ್ತಾನೇ ಇದೆ. ನಾವು ಹಂಗೆ ಹೋಗ್ತಾನೇ ಇರ್ತೀವಿ. ವೀಡಿಯೋನ ಹಂಗೆ ಹೋಗ್ತಾ ಇರುತ್ತೆ. ಫೈನಲಿ ಬಂದ್ವಿ ಅನ್ಸುತ್ತೆ. ಯಾ ನಾವು ಬಂದ್ಬಿಟ್ವಿ. ಈಚೆ ಹೋಗೋಣ ಇರಿ. ಇವಾಗ ಹೋಗಿರೋ ಅಪಾರ್ಟ್ಮೆಂಟಿಗೆ ನಾವು ಎಷ್ಟನೇ ಸಲ 5ನೇ ಸಲ ನಾವು ಹೋಗ್ತಾಯಿದ್ವಿ. 5ನೇ ಸಲನೋ 6ನೇ ಸಲನೋ. ಹರಳೂರಿಗೆ ತುಂಬ ಸಲ ಬರ್ತಾಯಿದ್ದೀನಿ. ಇಲ್ಲಿ ಇನ್ನೊಂದು 2 ಸಲ ಇಲ್ಲ ಇನ್ನೊಂದು ಸಲ ಬಂದು ಅಂದ್ಕೊಳ್ಳಿ ಎಲ್ಲ ರೂಟು ಗೊತ್ತಾಗ್ಬಿಡುತ್ತೆ. ಇವಾಗ ಆಲ್ಮೋಸ್ಟ್ ನನಗೆ ಎಲ್ಲ ರೂಟು ಗೊತ್ತಿರೋದು ಈ ಕಡೆ. ಇನ್ನೊಂದು ಸಲ ಬಂದು ಅಂದ್ಕೊಳ್ಳಿ ಪಕ್ಕ ಫುಲ್ ರೂಟು ಗೊತ್ತಾಗ್ಬಿಡುತ್ತೆ ಈ ಕಡೆ ಬರೋದು. ನಾನು ಪೋಟ್ರಲ್ಲಿ ಒಂದು ಸಲ ಬಂದಿದ್ದೀನಿ. ಸ್ವಿಗ್ಗಿನಲ್ಲಿ ಬೇಜಾನ್ ಸಲ ಬಂದಿದ್ದೀನಿ ಈ ಅಪಾರ್ಟ್ಮೆಂಟಿಗೆ. ಅದು ಅಲ್ಲಿಂದ BTMಯಿಂದನೇ ಮಾಡ್ತಾರೆ. ಅದು ಹೊಟ್ಟೆಗೆ ಏನು ತಿಂತಾರೋ ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿಗೆ ಇಲ್ಲೇನು ಸಿಗಿಲ್ದಿರಂಗೆ ಅಲ್ಲಿಂದ ಆರ್ಡ್ರ್ ಮಾಡ್ತಾರೆ. ಅಪ್ಪ ಮಳೆ ಜೋರಾಯಿತು, ಎಲ್ಲರೂ ನಿಂತ್ಕೊಂಡೇ ಬೇಕು. ಇಲ್ಲಂತಂದರೆ ನಾವು ನೆನ್ಕೊಂಡು ಹೋಗಿ ಮನೇಲಿ ಉಗಿಸ್ಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ಇಲ್ಲಿ ನಾಯಿ ಬೇರೆ ನಿಂತಿದೆಯಾ, ಇಲ್ಲಿ ನಿಂತ್ಕೊಳ್ಳೋಣ ಅಂದರೆ ಇಲ್ಲೇ ನಿಂತ್ಕೊಳ್ಳೋಣ ಇರಿ. ಜಾಸ್ತಿ ಆಯಿತು ಮಳೆ. ನಾನು ಏನೋ ಆರ್ಡ್ರ್ ಕೊಟ್ಬಿಟ್ಟು ಅಂದ್ಕೊಂಡೆ, ಆರ್ಡ್ರ್ ಕೊಟ್ಟಿಲ್ಲ. ಮತ್ತೆ ರಿಟರ್ನ್ 34 ರೂಪಾಯಿ ಕೊಟ್ಟವನಷ್ಟೇ.
ಇವಾಗ ಮತ್ತೆ ಇಲ್ಲಿಂದ ಖಾಲಿಯಾಗಿ ಹೋಗಬೇಕು. ಮಳೆ ತುಂಬ ಜೋರಾಗ್ತೈತೆ. ಸೊ ಅದರಿಂದ ಇವಾಗ ನಾನು ಮೋಟೋ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ತುಂಬ ನೋಡಿ ಮಳೆ ಜಾಸ್ತಿ ಆಗ್ತೈತೆ. ನಾನಂತೂ ಸಖತ್ ನೆಂದ್ಬಿಟ್ಟಿದ್ದೀನಿ. ಸೊ ಹೇಳೋದಕ್ಕಾಗಲ್ಲ, ಆರೆಂಜ್ ನೆಂದ್ಬಿಟ್ಟಿದ್ದೀನಿ. ಚಳಿ ಆಗ್ತೈತೆ ಲೈಟಾಗಿ. ಮುಚ್ಕೊಂಡು ರೈನ್ ಕೋಟ್ ಆದರೂ ತಂದಿರ್ಬೋದಿತ್ತು. ಮಧ್ಯಾಹ್ನ ನೋಡಿದ್ರೆ ಏನು ಬಿಸಿಲಿತ್ತು, ಇವಾಗ ನೋಡಿದ್ರೆ ಮಳೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಮಳೆ ಬೀಳುತ್ತಂತ. ಸೊ ಮುಚ್ಕೊಂಡು ಗೋಪುರ ಎತ್ತಿ ಡಿಕ್ಕಿನಲ್ಲಿ ಇಟ್ಬಿಟ್ಟು ಇವಾಗ ಮತ್ತೆ ನಮ್ಗೆ ಡಬಲ್ ಆರ್ಡರ್ ಬಿದ್ದಿದೆ. ಎಲ್ಲಿ ಅಂತಂತಂದರೆ ಇಲ್ಲಿಂದ HS ಬಿದ್ದೈತೆ, ಅಲ್ಲಿಂದ ಕೂಡ್ಲು ಗೇಟಿಗೆ ಬಿದ್ದೈತೆ. ಮತ್ತು ಇವಾಗ HS ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಕೂಡ್ಲು ಗೇಟಿಗೆ ಬರಬೇಕು. ಸೊ ಕೂಡ್ಲು ಗೇಟಿಂದ ಮತ್ತೆ BTM ಆಗ್ತಾನೆ ಇಲ್ಲ ಅಂತಾನೆ ಗೊತ್ತಿಲ್ಲ. ಸೊ ಈ ಥರ ಆಟ ಆಡಿಸ್ತಾವನೆ. ಬಟ್ ಈ ಮಳೆದ ಆಟ ಆಡಿಸ್ತಿರುತ್ತೆ, ಬೇಜಾರಾಗ್ತೈತಿ. ಇವಾಗ ನಾನು ಹೋಗಿ ಹಂಗೆ ಆರ್ಡರ್ನ ಪಿಕ್ ಮಾಡಿ ಹಂಗೆ ಡೆಲಿವರಿ ಮಾಡಿಬಿಟ್ಟು ಮತ್ತೆ ಇವಾಗ ಮಳೆ ಕಮ್ಮಿಯಾಗಿ ಸ್ವಲ್ಪ ಫ್ರೀ ಆಗಿದ್ದರೆ ಮತ್ತೆ ಮೋಟೋ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ಅಲ್ಲಿಗೆ ಎಂಡ್ ವಿಡಿಯೋ ಸಿಗುತ್ತೀನಿ. ಮಳೇಲಿ ಏನಾಗುತ್ತೋ ಆಗ ನನಗೆ ಇವಾಗ ಗೋಪುರ ನೆಂದೋಗ್ಬಿಡುತ್ತೆ ಅಂತಲೇ ಲೈಟಾಗಿ ಭಯ ಆಯ್ತೈತೆ. ಯಾಕಂದರೆ ಇದೆಲ್ಲ ₹1 ₹2 ಇದೆಲ್ಲ ಅಲ್ಲ, ಸಾವಿರ ಹಂಗಟ್ಲೆ ಹೋಗುತ್ತೆ. ಸೊ ಅದರಿಂದ ಬೇಡ ರಿಸ್ಕು ಅಂತೇಳ್ಬಿಟ್ಟು ಇವಾಗೆಲ್ಲ ಎತ್ತಿಟ್ಬಿಟ್ಟು ಹೋಗೋದೆ. ಓಕೆ, ಬಾಯ್ ಬಾಯ್. ಮತ್ತು ನಾನು ಸಿಗ್ತೀನಿ ಎಂಡ್ ವಿಡಿಯೋದಲ್ಲಿ, ಇಲ್ಲ ಅಂತಂದರೆ ಮೋಟೋ ವ್ಲಾಗಲ್ಲಿ ಅಂತ ಹೇಳ್ತಾ ಸಿಗೋಣ. ನಾವೆಲ್ಲಿದ್ದೀವಿ ನೋಡಿ, ಈಗ ಬೋಂಗೋದಲ್ಲಿ ಇದ್ದೀವಿ. ಡಬಲ್ ಆರ್ಡ್ರ್ ನೋಡಿ ಎಲ್ಲಿದ್ದೀವಿ ಅಂತಂತಂದರೆ ಕೂಡ್ಲು ಗೇಟ್ ಹತ್ರ ನಂದನವನ ಪ್ಯಾಲೇಸ್ ಅಂತ. ಸೊ ಅಲ್ಲಿಂದ ನಮ್ಮ ಬೇಳೆಕಲ್ಲಿಗ ಹೊಂಗಸಂದ್ರೆಗೆ ಡ್ರಾಪು, ಅಲ್ಲಿಂದ ಮತ್ತು ಇನ್ನೊಂದು ಮೆಡವಳ ಹತ್ರ ಡ್ರಾಪು. ಇವಾಗ ಸೊ ಇದು ಇವಾಗ ಟೈಮ್ ಬಂದು 1 ಗಂಟೆ ಆಗ್ತೈತೆ ನೈಟು. ಸೊ ನಾವು ಇವಾಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಲ್ಲ, ಆ ಕಾರಣದಿಂದಾಗಿ ಇವಾಗ ನಾಳೆ ಬೆಳಗ್ಗೆ 11 ಗಂಟೆಗೆಲ್ಲ ಶಾರ್ಪಾಗಿ ವೀಡಿಯೋ ಬಿಡಬೇಕು. ಸೊ ಅದಕ್ಕೆ ಅಂತಲೇ ಈ ಟೈಮಲ್ಲಿ ನಾನು ರೆಕಾರ್ಡ್ ಮಾಡಿ ಬಿಡ್ತಾಯಿದ್ದೀನಿ. ಎಡಿಟಿಂಗ್ ಇವಾಗೆ ಜಸ್ಟ್ ಮುಗೀತು. ಸೊ ಇವಾಗ ವೀಡಿಯೋ ಎಡಿಟ್ ಮಾಡಿ ಮುಗೀತು. ಇವಾಗ ಅಪ್ಲೋಡ್ ಮಾಡಿ ಬಿಟ್ಬಿಟ್ರೆ ಮುಗೀತು ನನ್ನ ಕೆಲಸ. ಆಮೇಲೆ ಆರಾಮಾಗಿ ಮಲ್ಕೋಬೋದು. ರನ್ನಿಂಗ್ಸ್ ಎಷ್ಟಾಯಿತು ಅಂತಂದರೆ ನಮ್ಮ 1666 ಕಂಪ್ಲೀಟ್ ಮಾಡಬೇಕಲ್ಲ ಟಾರ್ಗೆಟು. ಸೊ ಅದೇ ಆಯಿತು. ಬಟ್ 2000 ಮಾಡಬೇಕಿತ್ತು. ಆ 2000 ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ. ಇವತ್ತು 1666 ಇತ್ತು. ಆ ಟಾರ್ಗೆಟ್ ಕಂಪ್ಲೀಟ್ ಆಯಿತು. ಸೊ ಮಳೆಯಲ್ಲಿ ಮಾಡಿದ್ದಕ್ಕೂ ಸ್ವಲ್ಪ ಸಾರ್ಥಕ ಅಂತಲೇ ಅನ್ನಿಸ್ತು. ಬಟ್ ಮೋಟೋ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅಗೇನ್ ಸ್ಟೋರೇಜ್ ಇಶ್ಯೂ ಕಾರಣದಿಂದಾಗಿ ನೈಟ್ ಹೊತ್ತು ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ. ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ದೆ. ಇದು ರೂಮು ಅಲ್ಲ, ನಮಗೆ ರೂಮು ಇಲ್ಲ ಮನೇಲಿ. ಸೊ ಆದ್ದರಿಂದ ನಾನು ಈಚೆನೇ ಮಾಡ್ತಾಯಿದ್ದೀನಿ. ಜಸ್ಟ್ ತೋರಿಸ್ತೀನಿ ನೋಡಿ. ಸೊ ಜಸ್ಟ್ ತೋರಿಸ್ದೆ ಅಷ್ಟೇ. ರೂಮ್ ಯಾವುದೂ ಇಲ್ಲ, ಈಚೆನೇ ಹಿಂಗೆ ಮಾಡ್ಕೋಬೇಕು. ರೂಮ್ ಅಂದರೆ ಹಾಲ್ ಒಂದು ಐತೆ, ಎಲ್ಲ ಮಲಗಿದ್ದಾರೆ. ಸೊ ಅದರಿಂದ ಈಚೆ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನಾಳೆ ಸಿಗೋಣ. ಬಾಯ್. ಆ್ಯಂಡ್ ಒನ್ಸ್ ಅಗೇನ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಅವರ್ ಫುಲ್ ವೀಡಿಯೋಸ್. ಎಲ್ಲ ಚೆನ್ನಾಗಿ ಬರುತ್ತೆ. ಚಾಲೆಂಜ್ ಮುಗಿದ ತಕ್ಷಣ ಒಳ್ಳೆ ವ್ಲಾಗ್ಸ್ ಎಲ್ಲ ಹಾಕ್ತೀನಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ. ಬಾಯ್.